ಹಲೋ ಲೋ ಏನೋ ಮನೋಹರ ಫೋನ್ ಮಾಡಿದ 2 ಲಕ್ಷ ದುಡ್ಡು ಬೇಕು ಅಂತ ಕೇಳಿದಂತೆ ಯಾಕೆ ಏನಾಯ್ತು? ಲೋ ಅದೇ ಮಗ ನಾನು ಆ ಪ್ರಾಪರ್ಟಿ ತೊಗೊಂಡಿದ್ನಲ್ಲ ಆ ಬಿಲ್ಡರು ಪ್ರಾಪರ್ಟಿ ಕಾಸ್ಟ್ ಮಾತ್ರ ಹೇಳಿದ್ದ, ಆ ಟ್ಯಾಕ್ಸ್ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ಹೇಳಿರಲಿಲ್ಲ. ಈಗ ಎಕ್ಸ್ಪೆನ್ಸ್ ಕವರ್ ಮಾಡೋಕ್ಕೋಸ್ಕರ ಮನೋಹರ ಹತ್ರ ದುಡ್ಡು ಕೇಳಿದ್ದೀನಿ ಕಣಲು. ಅಯ್ಯೋ ನಿನ್ನ ಅದಕ್ಕೆ ಹೇಳೋದು ಅಡ್ವಾನ್ಸ್ ಆಗಿ ರಿಯಲ್ ಎಸ್ಟೇಟ್ ಕಾಸ್ಟ್ಗಳ ಬಗ್ಗೆ ತಿಳ್ಕೊಂಡಿರಬೇಕು ಅಂತ. ಅದೆಲ್ಲ ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಮೊದಲನೇದಾಗಿ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್. ಇದರಲ್ಲಿ ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಬೇಸ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ 45 ಲಕ್ಷದ ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಬಂದು 3% ಇರುತ್ತೆ. ಹಾಗೆ 20 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಪ್ರಾಪರ್ಟಿಗಳಿಗೆ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ 2% ಇರುತ್ತೆ. ಹಾಗೆ 45 ಲಕ್ಷಕ್ಕಿಂತ ಹೆಚ್ಚಿರುವಂತಹ ಪ್ರಾಪರ್ಟಿಗಳಿಗೆ 5% ಇರುತ್ತೆ. ಇನ್ನು ರಿಜಿಸ್ಟ್ರೇಷನ್ ಚಾರ್ಜಸ್ ಬಂದು 1% ಇರುತ್ತೆ. ಇನ್ನು ಎರಡನೇದಾಗಿ ಟಿಡಿಎಸ್. ಇದರಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ 50 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಬೈಯರ್ಸ್ 1% ಟಿಡಿಎಸ್ ನ ಗವರ್ಮೆಂಟ್ ಗೆ 30 ಡೇಸ್ ಒಳಗಡೆ ಕಟ್ಟಬೇಕಾಗುತ್ತೆ. ಇನ್ನು ಮೂರನೇದಾಗಿ ಜಿಎಸ್ಟಿ. ಇದರಲ್ಲಿ ಸ್ಟ್ಯಾಂಡರ್ಡ್ ರೆಸಿಡೆನ್ಷಿಯಲ್ ಯೂನಿಟ್ಸ್ ಗೆ 5% ಜಿಎಸ್ಟಿ ಇದ್ರೆ ಇನ್ನು ಕೆಳಗಿನ ಪಾಯಿಂಟ್ ಗಳನ್ನು ಕವರ್ ಮಾಡುವಂತ ಎಲ್ಲ ಅಫೋರ್ಡಬಲ್ ಹೌಸಿಂಗ್ ಗೆ 1% ಜಿಎಸ್ಟಿ ವಿತೌಟ್ ಟ್ಯಾಕ್ಸ್ ಇನ್ಪುಟ್ ಕ್ರೆಡಿಟ್ ಇರುತ್ತೆ. ಮೆಟ್ರೋಪಾಲಿಟನ್ ಸಿಟೀಸ್ ಅಂದ್ರೆ ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್, ಬ್ಯಾಂಗ್ಳೂರ್, ಮುಂಬೈ ಅಂತ ಈ ಸಿಟಿಗಳಲ್ಲಿ ಕಾರ್ಪೆಟ್ ಏರಿಯಾ 60 ಸ್ಕ್ವೇರ್ ಮೀಟರ್ಸ್ ಗಿಂತ ಕಮ್ಮಿ ಇರಬೇಕು. ಟೌನ್ ಮತ್ತು ನಾನ್ ಮೆಟ್ರೋ ಸಿಟಿಗಳಲ್ಲಿ ಮನೆಯ ಕಾರ್ಪೆಟ್ ಏರಿಯಾ 90 ಸ್ಕ್ವೇರ್ ಮೀಟರ್ ಗಿಂತ ಕಮ್ಮಿ ಇರಬೇಕು. ಇನ್ನು ಮೆಟ್ರೋ ಮತ್ತು ನಾನ್ ಮೆಟ್ರೋ ಏರಿಯಾಗಳಲ್ಲಿ ಮನೆಯ ಗ್ರಾಸ್ ವ್ಯಾಲ್ಯೂ ಬಂದು 45 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇನ್ನು ನಾಲ್ಕನೇದು ಪ್ರಾಪರ್ಟಿ ಟ್ಯಾಕ್ಸ್. ಇದು ಮುನ್ಸಿಪಲ್ ಕಾರ್ಪೊರೇಷನ್ ಗಳಿಂದ ಆನ್ಯುವಲಿ ಕಲೆಕ್ಟ್ ಮಾಡಲಾಗುತ್ತೆ. ಇನ್ನು ಬೆಂಗಳೂರಿನ ಜನ ಬಿಬಿಎಂಪಿಗೆ ಈ ಟ್ಯಾಕ್ಸ್ ಅನ್ನು ಕಟ್ತಾರೆ. ಇದು ಯೂಶಲಿ 0.5 ಇಂದ 3% ಮಧ್ಯ ಇರುತ್ತೆ. ಇನ್ನು ಕೊನೆಯದಾಗಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ನೀವು 24 ಮಂತ್ಸ್ ಗಿಂತ ಜಾಸ್ತಿ ಏನಾದರೂ ನಿಮ್ಮ ಪ್ರಾಪರ್ಟಿನ ಓನ್ ಮಾಡಿದ್ರೆ ನಿಮ್ಮ ಪ್ರಾಪರ್ಟಿ ಮೇಲೆ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ ಕಟ್ಟಬೇಕಾಗುತ್ತೆ. ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.